ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಅವರ ಸಾನ್ನಿಧ್ಯಕ್ಕೆ ಆಹ್ವಾನಿಸುತ್ತಾರೆ. ಅವರಿಂದ ಕಲಿತುಕೊಳ್ಳಲು, ಅವರಲ್ಲಿ ವಿಶ್ರಮಿಸಲು ಕರೆ ನೀಡುತ್ತಾರೆ. ಹೌದು ಪ್ರಿಯರೇ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದವರು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ನಾವೆಲ್ಲರೂ ಆಗಿದ್ದೇವೆ. ಕಾರಣ ಈ ಲೋಕ ಫಾಲನ್ ವರ್ಲ್ಡ್ ಆಗಿದೆ, ಅಥವಾ ಸೈತಾನನ ವಶದಲ್ಲಿದೆ. ಈ ಲೋಕದ ಇವತ್ತು ನೋಡೋದಾದರೆ ಎಲ್ಲ ಸಿಸ್ಟಮ್ಗಳು ಸೈತಾನನ ಇನ್ಫ್ಲುಯೆನ್ಸ್ಗೆ ಒಳಗಾಗಿದೆ. ಜನರು ಇವತ್ತು ಸಮಾಧಾನ ಹುಡುಕಿ, ಸಂತೃಪ್ತಿ ಹುಡುಕಿ ಅನೇಕ ಕಾರ್ಯಗಳಲ್ಲಿ, ಸಂಪ್ರದಾಯಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ ಹುಡುಕುತ್ತಾರೆ. ಅದನ್ನು ಅನೇಕರು ಒಂದು ಶಿಕ್ಷಣದಲ್ಲಿ, ವೃತ್ತಿಯಲ್ಲಿ ಸಾಧನೆಗಳನ್ನು ಮಾಡಿಕೊಂಡಿರ್ಬೋದು, ಹುಡುಕ್ತಾರೆ. ಸಂಬಂಧಗಳಲ್ಲಿ ಹುಡುಕುತ್ತಾರೆ, ಮೆಟೀರಿಯಲ್ ಅಥವಾ ಸಂಪತ್ತಿನಲ್ಲಿ ಹುಡುಕ್ತಾರೆ. ಪ್ರಿಯರೇ, ಈ ಲೋಕದ ಸಂಪತ್ತು ನಮಗೆ ಒಂದು ವೇಳೆ ಸಂತೃಪ್ತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಿದ್ದರೆ, ಇಂದು ಅನೇಕ ಸಂಪತ್ತಿರುವ ವ್ಯಕ್ತಿಗಳು ಆತ್ಮಹತ್ಯೆ ಮಾಡುತ್ತಿದ್ದಿಲ್ಲ. ಪ್ರಿಯರೇ, ನಮಗೆ ಉನ್ನತ ಡಿಗ್ರಿ, ಉನ್ನತ ಪೊಸಿಷನ್, ಎಷ್ಟೇ ಆಸ್ತಿ ಅಥವಾ ಅಂತಸ್ತು ಇರಲಿ, ಏನೇ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ತೃಪ್ತಿ ಇದರಲ್ಲಿ ಇಲ್ಲ. ಕಾರಣ ಎಲ್ಲ ಮನುಷ್ಯರ ಹೃದಯದಲ್ಲಿ ಒಂದು ಎಂಟಿನೆಸ್ ಇದೆ. ಪ್ರಿಯರೇ, ನಮಗೆ ಬೇಕಾದ ಶಾಶ್ವತ ತೃಪ್ತಿ ಮತ್ತು ಸಂತೋಷ ದೇವರು ಯೇಸು ಕ್ರಿಸ್ತರಲ್ಲಿ ಇಟ್ಟಿದ್ದಾರೆ. ಯೆರೆಮೀಯ ಪ್ರವಾದಿಯ ಮುಖಾಂತರ 31ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿ ಪ್ರವಾದನೆ ಮಾಡಿದ್ರು. ಬಳಲಿ ಬೆಂಡಾದವರೆಲ್ಲರನ್ನು ತಣಿಸುವೆನು ಹಾಗೂ ತೃಪ್ತಿಪಡಿಸುವೆನು. ಯೇಸು ಪ್ರಭು ಮಾತ್ರ ನಮ್ಮೊಳಗಿರುವ ಆ ಎಂಟಿನೆಸ್ಸನ್ನು ತಣಿಸಲು, ತೃಪ್ತಿ ಕೊಡಲು ಅವರಿಂದ ಮಾತ್ರ ಸಾಧ್ಯ. ಜೀಸಸ್ ಈಸ್ ಮೈ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹೀ ಈಸ್ ಮೈ ಸಫಿಷಿಯನ್ಸಿ. ಕ್ರೈಸ್ಟ್ ಈಸ್ ಇನಫ್. ಪ್ರಿಯರೇ, ಇಂದು ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತರು ಆಹ್ವಾನಿಸುತ್ತಾರೆ, ಕಮ್ ಟು ಮೀ, ನನ್ನ ಬಳಿಗೆ ಬನ್ನಿ. ಬೇರೆಲ್ಲೂ ಹುಡುಕಬೇಡಿ, ಹುಡುಕಿದರೆ ಸಂತೃಪ್ತಿ ಸಿಗಲ್ಲ. ಯೇಸು ಬಳಿಗೆ ಬನ್ನಿ. ಇಂದು ಲೋಕ, ಧರ್ಮದ ವ್ಯಕ್ತಿಗಳು ಕೊಡುವ ಸೂಚನೆಗಳು, ಕಲಿಕೆಗಳು, ಗೈಡೆನ್ಸ್ ತುಂಬ ಭಾರವಾಗಿವೆ. ಅದನ್ನು ಹೊರಲಾಗದ ಹೊರೆಗಳು ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಪಾಪ, ಅಶಾಂತಿ, ಅತೃಪ್ತಿ ನಮ್ಮನ್ನು ಬಳಲಿ ಬೆಂಡಾಗಿಸಿದೆ. ಆದರೆ ಯೇಸು ಹೇಳ್ತಾರೆ, ನನ್ನಿಂದ ಕಲಿತುಕೊಳ್ಳಿ, ನನ್ನ ಹೊರೆ ಹಗುರ, ಸುಗಮ. ಯೇಸು ಕಲಿಸುವ ಪಾಠ, ಬೋಧನೆ, ಸೂಚನೆ ನಮ್ಮ ಭಾರದ ಹೊರೆ ಇಳಿಸುತ್ತದೆ ಮತ್ತು ಹಗುರವಾದ ಹೊರೆಯಾದ ಕೃಪೆ, ಸಮಾಧಾನ, ನೆಮ್ಮದಿ ನಮಗೆ ನೀಡುತ್ತದೆ. ಯಾಕಂತೇಳಿದರೆ ಯೇಸು ಕ್ರಿಸ್ತರು ದೀನರು, ಅವರಲ್ಲಿ ದೀನತೆ ಇದೆ, ಶಾಂತಿ ಸಮಾಧಾನವಿದೆ ಮತ್ತು ಅವರ ಜೀವನ ಶೈಲಿ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಪ್ರಿಯರೇ, ಹಾಗಾದರೆ ನಾವಿಂದು ಯೇಸುವಿನಿಂದ ಕಲಿತುಕೊಳ್ಳಲು ತೀರ್ಮಾನ ಮಾಡಿದರೆ ಖಂಡಿತವಾಗಿ ವಿಶ್ರಾಂತಿ ನಮ್ಮದಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.